ಶನಿವಾರ ಅಖಂಡ ಕರ್ನಾಟಕ ಬಂದ್ ಆಗತ್ತಾ ಇಲ್ವಾ ಅನ್ನೋ ಗೊಂದಲ ಜನರಿಗೆ ಶುರುವಾಗಿದೆ. ಕನ್ನಡಿಗರ ಮೇಲಿನ ದಬ್ಬಾಳಿಕೆಯನ್ನು ಖಂಡಿಸಿ ಮಾರ್ಚ್ 22ರಂದು ವಾಟಾಳ್ ಕೊಟ್ಟಿರೋ ಬಂದ್ ಕರೆಗೆ ಅಪಸ್ವರ ಕೇಳಿ ಬರ್ತಾ ಇದೆ. ಹಿರಿಯ ಕನ್ನಡ ಹೋರಾಟಗಾರರು ಕೊಟ್ಟ ಬಂದ್ಗೆ ಬೆಂಬಲ ಕೊಡಬೇಕಾ ಬೇಡವಾ ಅನ್ನೋ ಗೊಂದಲ ಇನ್ನೂ ಬಗೆಹರಿದಿಲ್ಲ. ಮಾರ್ಚ್ 22ರ ಕರ್ನಾಟಕ ಬಂದ್ ಬಗ್ಗೆ ಮುಂದುವರಿದ ಗೊಂದಲ. ಇನ್ನು ಹಲವು ಸಂಘಟನೆಗಳಿಂದ ಬಂದ್ಗೆ ಸಿಕ್ಕಿಲ್ಲ ಬೆಂಬಲ. ಬೆಳಗಾವಿಯಲ್ಲಿ ಬಸ್ ಕಂಡಕ್ಟರ್ ಮೇಲಿನ ಹಲ್ಲೆ, ಕನ್ನಡಿಗರ ಮೇಲಿನ ದಬ್ಬಾಳಿಕೆ ಖಂಡಿಸಿ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಮಾರ್ಚ್ 22ರಂದು ಬಂದ್ 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 ಅಂತ ಘೋಷಣೆ ಮಾಡೇ ಬಿಟ್ಟಿದ್ರು. ಆದ್ರೆ ನಿಜವಾಗ್ಲೂ ಶನಿವಾರ ಕರ್ನಾಟಕ ಬಂದ್ ಆಗುತ್ತಾ ಅನ್ನೋ ಗೊಂದಲ ಮುಂದುವರೆದಿದೆ. ಯಾಕಂದ್ರೆ ಕರುನಾಡು ಬಂದ್ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಅಂಡ್ ಟೀಮ್ ಹೇಳಿದ್ರು, ಹಲವು ಸಂಘಟನೆಗಳು ಬಂದ್ಗೆ ಇನ್ನೂ ಬೆಂಬಲ ಕೊಟ್ಟಿಲ್ಲ. ಹೀಗಾಗಿ ಬಂದ್ ಬಗ್ಗೆ ಜನರಿಗೆ ಹಾಗೂ ಸಂಘಟನೆಗಳಿಗೆ ಗೊಂದಲ ಮುಂದುವರೆದಿದೆ. ನಾಡು ನುಡಿ ಗಡಿ ವಿಚಾರದಲ್ಲಿ ಅವಮಾನವಾದ್ರೆ ಬಂದ್ ಮಾಡಲೇಬೇಕು. ಆದ್ರೆ ಫೆಬ್ರವರಿಯಲ್ಲಿ ಆಗಿರೋ ಹಲ್ಲೆಗೆ ಮಾರ್ಚ್ 22ರಂದು ಬಂದ್ಗೆ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದಾರೆ. ಕಂಡಕ್ಟರ್ ಮೇಲಿನ ಹಲ್ಲೆಯ ಆಕ್ರೋಶದ ಪ್ರತಿಫಲನಕ್ಕೆ ಬರೋಬ್ಬರಿ 1 ತಿಂಗಳು ಬೇಕಾಯ್ತಾ ಎಂಬ ಪ್ರಶ್ನೆ ಉದ್ಭವಿಸಿದೆ. ಬೆಳಗಾವಿಯಲ್ಲಿ ನಡೆದ ಘಟನೆಗೆ ಬೆಳಗಾವಿ ಬಂದ್ ಮಾಡೋದು ಸೂಕ್ತ, ಅದು ಬಿಟ್ಟು ಬೆಂಗಳೂರು ಮತ್ತು ಅಖಂಡ ಕರ್ನಾಟಕ ಬಂದ್ ಮಾಡಿ ಏನ್ ಪ್ರಯೋಜನ ಅಂತ ಪ್ರಶ್ನಿಸಲಾಗ್ತಾ ಇದೆ. ಜನ ಹಾಗೂ ಹಲವು ಸಂಘಟನೆಗಳಿಂದಲೂ ಬಂದ್ ಬೇಡ ಅಂತ ಕೂಗು ಕೇಳಿ ಬರ್ತಾ ಇದೆ. ಸದ್ಯ ಬೆಂಬಲಿಸ್ತಾ ಇರೋ ಹಲವು ಸಂಘಟನೆಗಳದ್ದು ಕೇವಲ ನೈತಿಕ ಬೆಂಬಲ ಮಾತ್ರ ನೀಡಿರೋದು. ಪರಭಾಷೆಯವರ ದಾಳಿ ಜಾಸ್ತಿಯಾಗಿದೆ ಅಂತೇಳಿ ಈ ಥರ ಸಮಗ್ರ ಕರ್ನಾಟಕದ ಬೇಡಿಕೆಗಳನ್ನು ಮಂಡಿಸಿ ಕನ್ನಡ ಒಕ್ಕೂಟ ಬಂದ್ಗೆ ಕರೆ ಕೊಟ್ಟಿದ್ದೇವೆ. ನೇರವಾಗಿ ಹೇಳಿದ್ದೀವಿ, ಯಾವ ಕಾರಣಕ್ಕೂ ಕರ್ನಾಟಕ ಬಂದ್ ನಿಲ್ಲೋದಿಲ್ಲ. ಕರ್ನಾಟಕ ಬಂದ್ ಮಾಡ್ತೀವಿ. ನೀವು ಏನು ಬೇಕಾದರೂ ಮಾಡಿ, ಏನಾದರೂ ಮಾಡಿ ಅಂತೇಳಿ ನಾಡಿನ ಸಮಗ್ರ ಕನ್ನಡಿಗರು ಬಂದ್ನಲ್ಲಿ ಭಾಗವಹಿಸಬೇಕು. ಬಂದ್ 22 ಆಗಲೇಬೇಕು. ಮದ್ಯಪ್ರಿಯರಿಗೆ ಗುಡ್ ನ್ಯೂಸ್, ಓಪನ್ ಇರ್ತವೆ ಬಾರ್ಗಳು. ಇನ್ನು ಬಂದ್ ದಿನ ಮದ್ಯಪ್ರಿಯರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಬಂದ್ಗೆ ಮದ್ಯ ಮಾರಾಟಗಾರರ ಸಂಘ ನೈತಿಕ ಬೆಂಬಲ ಕೊಟ್ಟಿರೋದ್ರಿಂದ ಬಂದ್ ದಿನವೂ ಬಾರ್ಗಳು ಓಪನ್ ಇರಲಿದೆ. ಅಷ್ಟೇ ಅಲ್ಲದೆ ಬಹುತೇಕ ಮಾಲ್ಗಳು ಕೂಡ ತೆರೆದಿರ್ತವೆ. ಬಂದ್ಗೆ ವಿರೋಧ ವ್ಯಕ್ತವಾಗಿದ್ರೂ ಕೂಡ ವಾಟಾಳ್ ಜಿದ್ದಿಗೆ ಬಿದ್ದು ಅಖಂಡ ಕರ್ನಾಟಕ ಬಂದ್ ಮಾಡ್ತಿದ್ದಾರಾ ಎಂಬ ಪ್ರಶ್ನೆ ಸೃಷ್ಟಿಯಾಗಿದೆ. ಒಟ್ನಲ್ಲಿ ಮಾರ್ಚ್ 22 ಕರ್ನಾಟಕ ಬಂದ್ ಅದೆಷ್ಟರ ಮಟ್ಟಿಗೆ ಯಶಸ್ವಿಯಾಗುತ್ತೆ ಅಂತ ಕಾದು ನೋಡ್ಬೇಕಿದೆ. ಪ್ರಗತಿ ಶೆಟ್ಟಿ ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.